ಹಲೋ ಗೆಳೆಯರೆ, ತಮ್ಮೆಲ್ಲರಿಗೂ ಲಾ ಎಕ್ಸಲೆನ್ಸ್ IAS ಪ್ರಸ್ತುತಪಡಿಸುವ ದ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ. ಇಂದು ನಾವು ಜನವರಿ 23, 2021 ಸುದ್ದಿ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಇಂದಿನ ಮೊದಲನೇ ಆರ್ಟಿಕಲ್, ದೊಡ್ಡರಂಗೇಗೌಡ ಟು ಪ್ರಿಸೈಡ್ ಓವರ್ ಸಾಹಿತ್ಯ ಸಮ್ಮೇಳನ. ಈ ಆರ್ಟಿಕಲನ್ನು 86ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಹಾವೇರಿ ಜಿಲ್ಲೆಯಲ್ಲಿ ನಡೆಯಲಿದ್ದು ಫೆಬ್ರವರಿ 26ರಿಂದ 28ರವರೆಗೆ ನಡೆಯಲಿದೆ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷರನ್ನಾಗಿ ದೊಡ್ಡರಂಗೇಗೌಡ ಅವರನ್ನು ಅಪಾಯಿಂಟ್ ಮಾಡಿರುವಂತಹ ನಿಟ್ಟಿನಲ್ಲಿ ಈ ಆರ್ಟಿಕಲನ್ನು ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು. ಮೊದಲನೇದಾಗಿ ದೊಡ್ಡರಂಗೇಗೌಡ ಅವರ ಬಗ್ಗೆ ಒಂದಿಷ್ಟು ಅರ್ಥೈಸಿಕೊಳ್ಳಬೇಕು ಅಂದರೆ, ಇವರು ತುಮಕೂರು ಜಿಲ್ಲೆಗೆ ಸೇರಿರುವಂಥವರು. ಇವರು ಬೆಂಗಳೂರು ಯೂನಿವರ್ಸಿಟಿಯಿಂದ ಕನ್ನಡ ಸಾಹಿತ್ಯದಲ್ಲಿ ತಮ್ಮ ಸ್ನಾತಕೋತ್ತರ ಪದವಿಯನ್ನು ಮುಗಿಸಿ 30 ವರ್ಷಗಳ ಕಾಲ ಇವರು ಶಿಕ್ಷಕರನ್ನಾಗಿ ತಮ್ಮ ಕಾರ್ಯವನ್ನು ನಿರ್ವಹಿಸಿರುತ್ತಾರೆ. ಹಾಗೂ ಸುಮಾರು 48 ಕಾವ್ಯಗಳನ್ನು ಬರೆದಿರುವಂಥವರು ಇವರು ಫೋಕ್ ಲಿಟ್ರೇಚರ್ನಲ್ಲಿ ತಮ್ಮ ಹೆಸರನ್ನು ಹೆಗ್ಗಳಿಕೆಯಿಂದ ಮುಂಸಾಗಿಸಿದ್ದಾರೆ. ಮತ್ತು ಕನ್ನಡ ಸಿನಿಮಾದಲ್ಲೂ ಸಹ ಲಿರಿಸಿಸ್ಟ್ ಮತ್ತು ಡೈಲಾಗ್ ರೈಟರ್ ಆಗಿ ತಮ್ಮ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಹಾಗೂ ಇದೇ ಸಂದರ್ಭದಲ್ಲಿ ಲಿರಿಸಿಸ್ಟ್ ಆಗಿ 3 ಅವಾರ್ಡ್ಸ್ಗಳನ್ನು ಪಡೆದಿದ್ದು 2008ರಲ್ಲಿ ಕರ್ನಾಟಕ ಲೆಜಿಸ್ಲೇಟಿವ್ ಅಸೆಂಬ್ಲಿ ಮೆಂಬರ್ ಆಗಿ BJP ಕಡೆಯಿಂದ ಅಪಾಯಿಂಟ್ ಆಗಿದ್ದರು. 2018ರಲ್ಲಿ ಇವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ಸಹ ಪುರಸ್ಕರಿಸಲಾಗಿದೆ. ಹಾಗೆ ಇವರು ಈ ಸಮ್ಮೇಳನದ ಅಧ್ಯಕ್ಷರನ್ನಾಗಿ ರೀಜನಲ್ ಡಿಸ್ಪ್ಯಾರಿಟಿ, ಸೋಷಿಯಲ್ ಜಸ್ಟಿಸ್ ಮತ್ತು ಈಗ ಸದ್ಯಕ್ಕೆ ಆಂಗ್ಲ ಭಾಷೆಯಿಂದ ಬಳಲುತ್ತಿರುವ ಪ್ರೆಸೆಂಟ್ ಸಮಾಜವನ್ನು ಹೇಗೆ ಕನ್ನಡವನ್ನು ಮುಂಸಾಗಿಸುವ ಪ್ರಯತ್ನಗಳನ್ನು ನಡೆಸುವ ಅವಶ್ಯಕತೆ ಇದೆ ಅನ್ನುವಂತಹ ನಿಟ್ಟಿನಲ್ಲಿ ಇವರು ತಮ್ಮ ಸ್ಪೀಚ್ನಲ್ಲಿ ಹೇಳಲಿದ್ದಾರೆ ಅನ್ನುವಂತಹ ಮಾಹಿತಿಯನ್ನು ಇಲ್ಲಿ ನಾವು ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು. ಸೊ 86ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ದೊಡ್ಡರಂಗೇಗೌಡ ಅವರನ್ನು ಅಪಾಯಿಂಟ್ ಮಾಡಿರುವಂತಹ ಪ್ರಶ್ನೆಗಳು ನಮಗೆ MCQ ಫಾರ್ಮೆಟಲ್ಲಿ ಕೇಳುವಂತಹ ಸಾಧ್ಯತೆಗಳಿದ್ದಾವೆ. ಮುಂದಿನ ಆರ್ಟಿಕಲ್, ಇಂಡಿಯಾ ಪ್ರಪೋಸಸ್ ಟು ಎಕ್ಸ್ಪ್ಯಾಂಡ್ ರಿಸರ್ಚ್ ಟೂರಿಸಂ ಇನ್ ಆರ್ಕ್ಟಿಕ್. ಸೊ ಈ ಆರ್ಟಿಕಲನ್ನು ನಾವು ಆರ್ಕ್ಟಿಕ್ನಲ್ಲಿ ಮಾಡ್ತಾ ಇರುವಂತಹ ರಿಸರ್ಚ್ ಮತ್ತು ಟೂರಿಸಮನ್ನು ಹೆಚ್ಚಿಸುವಂತಹ ನಿಟ್ಟಿನಲ್ಲಿ ಸರ್ಕಾರ ಕ್ರಮವನ್ನು ತಗೊಂಡಿರುವಂತಹ ನಿಟ್ಟಿನಲ್ಲಿ ಈ ಆರ್ಟಿಕಲನ್ನು ನಾವು ಓದ್ತಾ ಇರುವಂಥದ್ದು. ಸೊ ಈ ಆರ್ಟಿಕಲ್ನಲ್ಲಿ ಓದುವಂತಹ ವಿಷಯ ನಮಗೆ ಮುಖ್ಯವಾಗಿ GS ಪೇಪರ್ 3 ಎನ್ವೈರ್ಮೆಂಟಿಗೆ ಅತಿ ಮುಖ್ಯವಾಗಿರುವಂಥದ್ದು. ಮೊದಲನೇದಾಗಿ, ಭಾರತ ಆರ್ಕ್ಟಿಕ್ಕಿಗೆ ಮೊದಲನೇ ಸೈಂಟಿಫಿಕ್ ಎಕ್ಸ್ಪೆಡಿಷನನ್ನು 2007ರಲ್ಲಿ ಮಾಡಿರುವಂಥದ್ದು. ಹಾಗೆ ಈಗ ಸೈಂಟಿಫಿಕ್ ಮತ್ತು ಟೂರಿಸಂ ಕ್ಷೇತ್ರದಲ್ಲಿ ಹೊಸ ಡ್ರಾಫ್ಟ್ ಪಾಲಿಸಿಯನ್ನು ಸರ್ಕಾರ ಮುಂತಂದು ಇಲ್ಲಿ ಇರುವಂತಹ ಮಿನರಲ್ಸ್, ಆಯಿಲ್ಸ್ ಮತ್ತು ಗ್ಯಾಸ್ ಎಕ್ಸ್ಪ್ಲೋರೇಷನನ್ನು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಮುಂಸಾಗಿಸುವಂಥದ್ದು ಮುಖ್ಯ ಉದ್ದೇಶವಾಗಿರುವಂಥದ್ದು. ಹಾಗೆ ಭಾರತ ಗೋವಾದಲ್ಲಿ ನೆಲೆಸಿರುವಂತಹ ನ್ಯಾಷನಲ್ ಸೆಂಟರ್ ಫಾರ್ ಪೋಲಾರ್ ಆ್ಯಂಡ್ ಓಷನ್ ರಿಸರ್ಚ್ ಅನ್ನುವಂತಹ ಒಂದು ಸಂಸ್ಥೆ ಸೈಂಟಿಫಿಕ್ ರಿಸರ್ಚನ್ನು ಕೈಗೊಳ್ಳಲಿದೆ. ಈ ಒಂದು ಸಂಸ್ಥೆಯು ನೋಡಲ್ ಏಜೆನ್ಸಿಯಾಗಿ ಬೇರೆ ಬೇರೆ ಸೈಂಟಿಫಿಕ್ ಬಾಡೀಸ್ ಮತ್ತು ಬೇರೆ ಬೇರೆ ಸೈಂಟಿಫಿಕ್ ರಿಸರ್ಚ್ ಕೆಪಾಸಿಟೀಸನ್ನು ಹೊಂದಿರುವಂತಹ ಡಿಪಾರ್ಟ್ಮೆಂಟ್ಸ್ಗಳು, ಅರ್ತ್ ಸೈನ್ಸಸ್ ಆಗಿರ್ಬೋದು, ಬಯಾಲಜಿಕಲ್ ಸೈನ್ಸಸ್ ಆಗಿರ್ಬೋದು, ಜಿಯೋ ಸೈನ್ಸಸ್, ಕ್ಲೈಮೇಟ್ ಚೇಂಜ್ ಮತ್ತು ಸ್ಪೇಸ್ ರಿಲೇಟೆಡ್ ಪ್ರೋಗ್ರಾಮ್ಸ್, ಇವರೆಲ್ಲರಿಗೂ ಇದು ನೋಡಲ್ ಏಜೆನ್ಸಿಯಾಗಿ ಕೋಆರ್ಡಿನೇಷನನ್ನು ಮುಂಸಾಗಿಸಲಿದೆ. ಹಾಗೂ ಮುಖ್ಯವಾದ ಅಬ್ಜೆಕ್ಟಿವ್ಸ್ಗಳಲ್ಲಿ ಇನ್ನೊಂದು ವಿಷಯ ಹೇಳಿದ ಹಾಗೆ ಮಿನರಲ್ ಮತ್ತು ಆಯಿಲ್, ಗ್ಯಾಸ್ ಎಕ್ಸ್ಪ್ಲೋರೇಷನ್ ಮತ್ತು ಈ ಕ್ಷೇತ್ರದಲ್ಲಿ ಟೂರಿಸಂ ಮತ್ತು ಹಾಸ್ಪಿಟಾಲಿಟಿ ಸೆಕ್ಟರನ್ನು ಹೆಚ್ಚಿಸುವಂಥದ್ದು ಇಲ್ಲಿ ಮುಖ್ಯ ಉದ್ದೇಶವಾಗಿರುವಂಥದ್ದು. ಇದರೊಂದಿಗೆ ಭಾರತದ ಸೈಂಟಿಫಿಕ್ ಕಮ್ಯುನಿಟಿ ಈ ಭಾಗದಲ್ಲಿ ಆಗ್ತಾ ಇರುವಂತಹ ವಾತಾವರಣದ ಬದಲಾವಣೆಗಳಿಂದಾಗಿ ಹೇಗೆ ಹಿಮ ಕರಗ್ತಾ ಇದೆ, ಅದರ ಜೊತೆಯಲ್ಲಿ 3rd ಪೋಲ್ ಅಂತಲೇ ಹೆಸರುವಾಸಿಯಾದಂತಹ ಹಿಮಾಲಯನ್ ಗ್ಲೇಷಿಯರ್ಸ್, ಈಗ 2 ಪೋಲ್ಸ್ ಅಂತೂ ನಮ್ಗೆ ಗೊತ್ತಿದೆ, ಆರ್ಕ್ಟಿಕ್ ಮತ್ತು ಅಂಟಾರ್ಟಿಕ್. ಸೊ 3ನೇ ಪೋಲ್ ಆದಂತಹ ಹಿಮಾಲಯನ್ ಗ್ಲೇಷಿಯರ್ಸ್ನಲ್ಲಿ ಇರುವಂತಹ ಅತಿ ಹೆಚ್ಚು ಫ್ರೆಶ್ ವಾಟರ್ ರಿಸರ್ವ್ಸ್ ಇಡೀ ವರ್ಲ್ಡಲ್ಲಿ ಏನಿದೆ ಅದರ ಮೇಲೆ ಆಗ್ತಾ ಇರುವಂತಹ ಕ್ಲೈಮೇಟ್ ಚೇಂಜ್ನಿಂದಾದ ಇಂಪ್ಯಾಕ್ಟ್ ಏನು ಅನ್ನುವಂಥದ್ದನ್ನು ಸೈಂಟಿಫಿಕ್ ಕಮ್ಯುನಿಟಿ ಸ್ಟಡಿ ಮಾಡಲು ಇದು ಅನುಕೂಲವಾಗಲಿದೆ ಅನ್ನುವಂತಹ ಮಾಹಿತಿಯನ್ನು ಇಲ್ಲಿ ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು. ಸೊ 2 ಮುಖ್ಯವಾದ ಉದ್ದೇಶಗಳು ಈ ಡ್ರಾಫ್ಟ್ ಪಾಲಿಸಿದು. ಮೊದಲನೇದು ಸೈಂಟಿಫಿಕ್ ಕಮ್ಯುನಿಟಿ ರಿಸರ್ಚ್, ಎರಡನೇದು ಟೂರಿಸಂ ಮತ್ತು ಹಾಸ್ಪಿಟಾಲಿಟಿ ಸೆಕ್ಟರನ್ನು ಹೆಚ್ಚಿಸುವಂಥದ್ದು. ಮುಂದಿನ ಆರ್ಟಿಕಲ್, RBI ಮೂವ್ಸ್ ಸ್ಕೇಲ್ ಬೇಸ್ಡ್ ಟೈಟರ್ ರೆಗ್ಯುಲೇಟರಿ ಫ್ರೇಮ್ವರ್ಕ್ ಫಾರ್ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನೀಸ್. ಸೊ ಮೊದಲನೇದಾಗಿ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನೀಸ್ ಅಂದರೆ ಏನು ಅನ್ನೋದನ್ನು ನೋಡೋಣ. ಈ ಆರ್ಟಿಕಲನ್ನು ನಾವು ಸದ್ಯದ ಆರ್ಥಿಕ ವ್ಯವಸ್ಥೆಯಲ್ಲಿ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನೀಸ್ ನಲ್ಲೂ ಸಹ ಒಂದಿಷ್ಟು ಡಿವಿಷನ್ಗಳನ್ನು ಮಾಡಿ ಮುಂದೆ ಆಗುವಂತಹ ಆರ್ಥಿಕ ಬಿಕ್ಕಟ್ಟನ್ನು ತಡೆಯೋದಕ್ಕೆ RBI ತಗೊಂಡಿರುವಂತಹ ಕ್ರಮಗಳನ್ನು ನಾವಿಲ್ಲಿ ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು. ಮುಖ್ಯವಾಗಿ ಇಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇರುವಂತಹ ವಿಷಯ GS ಪೇಪರ್ 3 ಎಕಾನಮಿ ಸೆಕ್ಷನ್ನಾಗಿ ನಮಗೆ ಅತಿ ಮುಖ್ಯವಾಗಿರುವಂಥದ್ದು. ಸೊ ಇಲ್ಲಿ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನೀಸ್ ಬಗ್ಗೆ ಅರ್ಥೈಸಿಕೊಳ್ಳಬೇಕು ಅಂತಂದರೆ ಇವುಗಳನ್ನು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಂತಲೇ ಕನ್ಸಿಡರ್ ಮಾಡಲಾಗುತ್ತದೆ. ಆದರೆ ಉಳಿದಂತಹ ಬ್ಯಾಂಕಿಂಗ್
ಕಂಪನಿಗಳು ಅಥವಾ ಉಳಿದಂತಹ ಬ್ಯಾಂಕ್ಗಳು ಏನಿದಾವೋ ಅವುಗಳು ಕೊಡುವಂತಹ ಸರ್ವಿಸಸ್ಗಳನ್ನು ಈ ಬ್ಯಾಂಕ್ ಕೊಡೋದಿಲ್ಲ. ಉದಾಹರಣೆಗೆ ಡಿಮ್ಯಾಂಡ್ ಡೆಪಾಸಿಟ್ಗಳು ನಾವು ಸಾಮಾನ್ಯವಾಗಿ ಬ್ಯಾಂಕ್ಸ್ಗಳಲ್ಲಿ ನಾವು ನೋಡ್ತೀವಿ, ಸೇವಿಂಗ್ಸ್ ಅಕೌಂಟ್, ಕರೆಂಟ್ ಅಕೌಂಟ್ ಅಂತ. ಆದರೆ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನೀಸು ಈ ರೀತಿಯ ಡಿಮ್ಯಾಂಡ್ ಡೆಪಾಸಿಟ್ಸ್ಗಳನ್ನು ತಗೊಳ್ಳೋದಿಲ್ಲ. ಹಾಗೆ ಇವರು ಎಲ್ಲ ಬ್ಯಾಂಕಿಂಗ್ ಸರ್ವಿಸಸ್ಗಳನ್ನು ಕೊಡ್ತಾರೆ, ಅವುಗಳನ್ನು ಬಿಟ್ಟು. ಹಾಗೆ ಇವರಿಗೆ ಯಾವುದೇ ಬ್ಯಾಂಕಿಂಗ್ ಲೈಸೆನ್ಸ್ ಇರೋದಿಲ್ಲ ಅನ್ನುವಂಥದ್ದು ಒಂದು ಸಿಂಪಲ್ ಆಗಿ ಅರ್ಥೈಸ್ಕೊಳ್ಳಬೇಕಾಗಿರುವಂತಹ ವಿಷಯ. ಸೊ ಇಲ್ಲಿ RBI ಹೇಳ್ತಾ ಇರೋ ಹಾಗೆ ಇರುವಂತಹ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನೀಸ್ ಏನಿದಾವೋ ಅವುಗಳನ್ನು 4 ಭಾಗಗಳಾಗಿ ಡಿವೈಡ್ ಮಾಡಲಾಗುತ್ತದೆ. ಈ ಡಿವಿಷನ್ಗಳನ್ನು ರಿಸ್ಕ್ಗಳನ್ನು ಆಧರಿಸಿ ಮಾಡಿರುವಂಥದ್ದು. ಸೊ ಮೊದಲನೇ ರಿಸ್ಕ್ ಫ್ಯಾಕ್ಟರ್ಗಳನ್ನು ನಾನ್ ಸಿಸ್ಟಮೆಟಿಕಲಿ ಇಂಪಾರ್ಟೆಂಟ್ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನೀಸ್ ಅಂತ ಕರಿತೀವಿ. ಸೊ ಇವು ಪಿರಮಿಡ್ನ ಕೆಳಗಡೆ ಬರುವಂಥವು. ಈ ನಾನ್ ಸಿಸ್ಟಮೆಟಿಕಲಿ ಇಂಪಾರ್ಟೆಂಟ್ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನೀಸ್ ಏನಿದ್ದಾವೆ ಇವುಗಳ ಮೇಲೆ ರೆಗ್ಯುಲೇಟರಿ ಹಾಗೂ ಸೂಪರ್ವೈಸರಿ ಫ್ರೇಮ್ವರ್ಕ್ಗಳು ಅಷ್ಟು ಇರೋದಿಲ್ಲ. ಸೊ ಸಡಿಲಿಕೆ ತುಂಬ ಜಾಸ್ತಿ ಇರ್ತದೆ ಅಂತ ಹೇಳಿ. ಸೊ ಎರಡನೇದು ಸಿಸ್ಟಮಿಕಲಿ ಇಂಪಾರ್ಟೆಂಟ್ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನೀಸ್. ಇವುಗಳ ಮೇಲೆ ಒಂದಿಷ್ಟು ರೆಗ್ಯುಲೇಟರಿ ಮತ್ತು ಸೂಪರ್ವೈಸರಿ ಫ್ರೇಮ್ವರ್ಕ್ ಸ್ವಲ್ಪ ಜಾಸ್ತಿ ಇರ್ತದೆ. ಹಾಗೆ ಸಿಸ್ಟಮಿಕಲಿ ಇಂಪಾರ್ಟೆಂಟ್, ಸಿಗ್ನಿಫಿಕೆಂಟ್ ಮತ್ತು ಟಾಪ್ ಲೇಯರ್ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನೀಸ್ ಅಂತ ಕರಿತಾ ಇದ್ದೀವಿ. ಸೊ ಇಲ್ಲಿ ಮುಖ್ಯವಾಗಿ ಒಂದು ವಿಷಯನ ಅರ್ಥೈಸ್ಕೊಳ್ಳೋಣ. ಏನದು ಸಿಸ್ಟಮಿಕಲಿ ಇಂಪಾರ್ಟೆಂಟ್ ಅಂತ ಯಾವ ಒಂದು ಆರ್ಗನೈಸೇಷನ್ಸ್ಗಳಿಗೆ ಕರಿತೀವಿ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನೀಸಿಗೆ ಅಂದರೆ ಯಾವ NBFCಗಳು 500 ಕೋಟಿ ರೂಪಾಯಿಗಳ ಕ್ಯಾಪಿಟಲನ್ನು ಹೊಂದಿದೆಯೋ ಅವುಗಳನ್ನು ಸಿಸ್ಟಮಿಕಲಿ ಇಂಪಾರ್ಟೆಂಟ್ ಅಂತ ಕರಿತೀವಿ. ಈ ಒಂದು ಸಿಸ್ಟಮಿಕಲಿ ಇಂಪಾರ್ಟೆಂಟ್ ಪ್ರಾವಿಷನನ್ನು ಬದಲಾಯಿಸಿ ಈಗ 1000 ಕೋಟಿ ಮಾಡಿರುವಂಥದ್ದು. ಇದು ಮುಖ್ಯವಾದದ್ದು. ಸೊ ಯಾವೆಲ್ಲ NBFCಗಳು 1000 ಕೋಟಿಗಿಂತ ಹೆಚ್ಚು ಕ್ಯಾಪಿಟಲನ್ನು ಹೊಂದಿರ್ತವೋ ಅವುಗಳನ್ನು ಸಿಸ್ಟಮಿಕಲಿ ಇಂಪಾರ್ಟೆಂಟ್ ಅಂತ ಕರಿತೀವಿ. ಅದು 2ನೇ ಹಂತದಲ್ಲಿ ಬರುವಂಥದ್ದು. ಅದಕ್ಕಿಂತ ಕಡಿಮೆ ಇರುವಂತಹ ಕ್ಯಾಪಿಟಲ್ ಹೊಂದಿರುವಂತಹ NBFCಗಳು ಏನಿರ್ತಾವೋ ಅವುಗಳನ್ನು ನಾನ್ ಸಿಸ್ಟಮಿಕಲಿ ಇಂಪಾರ್ಟೆಂಟ್ NBFCಗಳು ಅಂತ ಕರಿತೀವಿ. ಸೊ ಇವುಗಳ ಡಿವಿಷನ್ ಮಾಡೋದು ಮುಖ್ಯ ಉದ್ದೇಶ RBI ಹೇಳ್ತಾ ಇರೋ ಹಾಗೆ ಇವುಗಳಲ್ಲಿ ಆಗುವಂತಹ ಕಾರ್ಯಚಟುವಟಿಕೆಗಳಿಂದಾಗಿ ಮುಂದಿನ ದಿನ ನಮ್ಮ ಆರ್ಥಿಕ ವ್ಯವಸ್ಥೆಯ ಮೇಲೆ ಇಂಪ್ಯಾಕ್ಟ್ ಆಗುವ ಸಾಧ್ಯತೆಗಳಿರೋದ್ರಿಂದ ಇವುಗಳ ಸೂಪರ್ವಿಷನ್ ಮತ್ತು ರೆಗ್ಯುಲೇಟರಿ ಫ್ರೇಮ್ವರ್ಕನ್ನು ಹೆಚ್ಚಿಸುವಂತಹ ನಿಟ್ಟಿನಲ್ಲಿ ಇವುಗಳನ್ನು ವಿಭಜಿಸಿ ಯಾವೆಲ್ಲ ಇಂಪಾರ್ಟೆಂಟ್ ಇದಾವೋ ಅವುಗಳ ಮೇಲೆ ರೆಗ್ಯುಲೇಷನ್ ಮತ್ತು ಸೂಪರ್ವಿಷನನ್ನು ಹೆಚ್ಚಿಸೋದ್ರಿಂದ ಆರ್ಥಿಕ ಸ್ಟೆಬಿಲಿಟಿಯನ್ನು ಕಾಪಾಡುವಂಥದ್ದು ಸಾಧ್ಯವಾಗಲಿದೆ ಅನ್ನುವಂತಹ ಮಾತನ್ನು RBI ಹೇಳಿರುವಂಥದ್ದು ಇಲ್ಲಿ ಅರ್ಥೈಸಿಕೊಳ್ಳಬೇಕಾಗಿದೆ. ಮುಂದಿನ ಆರ್ಟಿಕಲ್, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಸ್ ಡೆವಲಪ್ಸ್ ಅನ್ವೇಷಕ್ ಫಾರ್ ಸ್ಮಾರ್ಟ್ ವಿಡಿಯೋ ಟ್ರ್ಯಾಕಿಂಗ್. ಸೊ ಈ ಆರ್ಟಿಕಲ್ನಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಒಂದು ಅನ್ವೇಷಕ್ ಅನ್ನುವಂತಹ ಒಂದು ಸಾಫ್ಟ್ವೇರ್ ಪ್ಲ್ಯಾಟ್ಫಾರ್ಮನ್ನು ಡೆವಲಪ್ ಮಾಡಿದೆ. ಈ ಒಂದು ಸಾಫ್ಟ್ವೇರ್ ಪ್ಲ್ಯಾಟ್ಫಾರ್ಮು ಯಾವೆಲ್ಲ ಆ್ಯಪ್ಸ್ಗಳು ಮತ್ತು ಅಲ್ಗಾರಿದಮ್ಸ್ ಏನಿದ್ದಾವೆ ಅವು ಇಂಟೆಲಿಜೆಂಟಾಗಿ ಟ್ರ್ಯಾಕ್ ಮಾಡಿ ವಿಡಿಯೋ ಫೀಡ್ಸ್ಗಳನ್ನು ಅನಲೈಸ್ ಮಾಡಿ ಕ್ಯಾಮರಾಸ್ಗಳು ಏನು ಸಿಟಿಯಲ್ಲಿ ಸ್ಪ್ರೆಡ್ ಆಗಿರ್ತವೋ ಅವುಗಳನ್ನು ಸ್ಟಡಿ ಮಾಡೋದಕ್ಕೆ ಇದು ಅನುಕೂಲವಾಗಲಿದೆ. ನಮಗೆಲ್ಲ ಗೊತ್ತಿರೋ ಹಾಗೆ ಯಾವುದೇ ಒಂದು ಕದ್ದಿರುವಂತಹ ಗಾಡಿ ಆಗಿರ್ಬೋದು ಅಥವಾ ಮಿಸ್ಸಿಂಗ್ ಇರುವಂತಹ ಪರ್ಸನ್ ಆಗಿರ್ಬೋದು ಅವುಗಳನ್ನು ನಮ್ಮ ಸಿಟಿಯಲ್ಲಿ ಈಗ ಹಾಕಿದಂತಹ ಕ್ಯಾಮರಾಸ್ಗಳನ್ನು ಉಪಯೋಗಿಸ್ತೀವಿ. ಆ ಕ್ಯಾಮರಾಸ್ಗಳಿಗೆ ಇರುವಂತಹ ಒಂದು ಸಾಫ್ಟ್ವೇರನ್ನು ಉಪಯೋಗಿಸಿ ನಾವು ಈಗ ಸದ್ಯಕ್ಕೆ ನೋಡುವಂತಹ ಮತ್ತು ಅನಾಲಿಸಿಸ್ ಮಾಡುವಂತಹ ಕ್ರಮವನ್ನು ಕೈಗೊಂಡಿರ್ತೀವಿ. ಆದರೆ ಅದರಲ್ಲಿ ಯಾವುದೇ ಇಂಟೆಲಿಜೆನ್ಸ್ ಅಥವಾ ಅನುಗುಣವಾಗಿ ಅಂದರೆ ಸಿಚುವೇಶನಿಗೆ ಅನುಗುಣವಾಗಿ ಆ ಒಂದು ಸಾಫ್ಟ್ವೇರ್ ಕೆಲಸ ಮಾಡುವಂತಹ ಪ್ರಾವಧಾನಗಳು ಇಲ್ಲ. ಈಗ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಸ್ ಈ ಅನ್ವೇಷಕ್ ಅನ್ನುವಂತಹ ಒಂದು ಹೊಸ ಪ್ಲ್ಯಾಟ್ಫಾರ್ಮನ್ನು ಡೆವಲಪ್ ಮಾಡಿದ್ದು ಸುಮಾರು 1000 ಕ್ಯಾಮರಾಗಳ ನೆಟ್ವರ್ಕನ್ನು ಒಂದೇ ಸರಿ ಇದು ಅನಲೈಸ್ ಮಾಡಲು ಸಾಧ್ಯವಾಗಲಿದೆ. ಉದಾಹರಣೆಗೆ ಒಬ್ಬ ವ್ಯಕ್ತಿ ಮಿಸ್ಸಿಂಗ್ ಆಗಿದ್ದಾನೆ ಅಂತಂದಾಗ ಅವನ ಲಾಸ್ಟ್ ಪೊಸಿಷನನ್ನು ಆಧರಿಸಿ ಮತ್ತೆಲ್ಲ ಯಾವ ಕ್ಯಾಮರಾಗಳನ್ನು ಅನಲೈಸ್ ಮಾಡುವ ಅವಶ್ಯಕತೆ ಇದೆ ಅಂಥೇಳಿ ಅನ್ವೇಷಕ್ ಪ್ಲ್ಯಾಟ್ಫಾರ್ಮ್ ತಾನಾಗೇ ಡಿಸೈಡ್ ಮಾಡುತ್ತದೆ. ಇಲ್ಲ ಅಂದರೆ ಸದ್ಯಕ್ಕೆ ಮ್ಯಾನ್ಯುವಲಿ ಎಲ್ಲ ಕ್ಯಾಮರಾಸ್ಗಳನ್ನು ನೋಡಬೇಕಾಗ್ತಿತ್ತು. ಸೊ ಈ ಪ್ಲ್ಯಾಟ್ಫಾರ್ಮ್ ಹಳೆಯ ಲೊಕೇಶನನ್ನು ಉಪಯೋಗಿಸಿ ಮುಂದೆ ಯಾವ ಕಡೆ ಹೋಗಿರಬಹುದು ಅನ್ನುವಂತಹ ವಿಷಯವನ್ನು ಅದೇ ಅಲ್ಗಾರಿದಮನ್ನು ಡಿಸೈಡ್ ಮಾಡಿ ಆ ಒಂದು ಫೀಡನ್ನು ನೋಡಲಿದೆ. ಸೊ ಈ ಒಂದು ಅನ್ವೇಷಕ್ ಸಾಫ್ಟ್ವೇರ್ನ ಬಗ್ಗೆ ಅರ್ಥೈಸಿಕೊಳ್ಳುವಂಥದ್ದು ಮುಖ್ಯವಾಗಿ ಟ್ರಾಫಿಕ್ ಮ್ಯಾನೇಜ್ಮೆಂಟ್, ಆಟೋಮೆಟಿಕ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್. ಸೊ ಇದು ಬರೀ ಒಂದು ಟ್ರಾಫಿಕ್ ಮ್ಯಾನೇಜ್ಮೆಂಟ್ನಲ್ಲಿ ತರುವಂತಹ ಬದಲಾವಣೆಗಳ ಜೊತೆಯಲ್ಲಿ ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟ್ಗೋಸ್ಕರ ಮಾಡ್ತಾ ಇರುವಂತಹ ಅಥವಾ ಸ್ಮಾರ್ಟ್ ಸಿಟಿ ಇನಿಷಿಯೇಟಿವ್ ಕೆಳಗಡೆ ಆಟೋಮೇಟೆಡ್ ಟ್ರಾಫಿಕ್ ಕಂಟ್ರೋಲ್ ಸಿಸ್ಟಮನ್ನು ಏನು ತರಲು ಸರ್ಕಾರ ಪ್ರಯತ್ನಿಸ್ತಿದೆಯೋ ಅದಕ್ಕೆ ಇದು ತುಂಬ ಉಪಕಾರಿಯಾಗಲಿದೆ. ಸೊ GS ಪೇಪರ್ 3 ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಸೆಕ್ಷನ್ನ ಕಡೆಗಡೆ ಅನ್ವೇಷಕ್ ಅನ್ನುವಂತಹ ಈ ಒಂದು ಪ್ಲ್ಯಾಟ್ಫಾರ್ಮ್ನ ಬಗ್ಗೆ ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು ಅತಿ ಮುಖ್ಯವಾಗಿರುವಂತಹ ವಿಷಯ ಇಲ್ಲಿ. ಮುಂದಿನ ಆರ್ಟಿಕಲ್, ಎ ನ್ಯೂ ಫ್ರೇಮ್ವರ್ಕ್ ಅರೌಂಡ್ ಕಾಸ್ಟ್ ಆ್ಯಂಡ್ ಸೆನ್ಸಸ್.
ಈ ಆರ್ಟಿಕಲ್ನಲ್ಲಿ ನಾವು ಸೆನ್ಸಸ್ ಬಗ್ಗೆ ತಿಳ್ಕೊಳ್ಳಲಿದ್ದೇವೆ. ನಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಭಾರತದ ಸಾಮಾಜಿಕ ಸ್ಥಿತಿಯನ್ನು ಅರ್ಥೈಸಿಕೊಳ್ಳಲು ಇರುವಂತಹ ಡೇಟಾವನ್ನು ಕಲೆಕ್ಟ್ ಮಾಡೋದು, ಡಿಸ್ಕ್ರೈಬ್ ಮಾಡೋದು ಮತ್ತು ಅದನ್ನು ಅರ್ಥೈಸಿಕೊಳ್ಳುವಂಥದ್ದು ಮುಖ್ಯವಾಗಿರುವಂತಹ ವಿಷಯಗಳು ನಮ್ಮ ಸಾಮಾಜಿಕ ಸ್ಥಿತಿಯನ್ನು ಅರ್ಥೈಸಿಕೊಳ್ಳಲು. ಈ ವಿಷಯಗಳನ್ನು ಸಾಮಾಜಿಕ ವೈಜ್ಞಾನಿಕರು, ಪಾಲಿಸಿ ಪ್ರಾಕ್ಟೀಷನರ್ಸು ಮತ್ತು ಸರ್ಕಾರದವರು ಮೂವರು ಉಪಯೋಗಿಸಿಕೊಂಡು ನಮ್ಮ ದೇಶದಲ್ಲಿ ಆಗು ಹೋಗಬೇಕಾದಂತಹ ಸಾಮಾಜಿಕ ಮತ್ತು ಆರ್ಥಿಕ ವ್ಯವಸ್ಥೆಯಲ್ಲಿ ಬೇಕಾದಂತಹ ಬದಲಾವಣೆಗಳನ್ನು ಅರ್ಥೈಸಿಕೊಳ್ಳಲು ಇವತ್ತು ಸೆನ್ಸಸ್ ಆಫ್ ಇಂಡಿಯಾ ಅಥವಾ ಸೆನ್ಸಸ್ ಅತಿ ಮುಖ್ಯವಾಗಿರುವಂಥದ್ದು. ನಮ್ಮ ದೇಶದಲ್ಲಿ ಪ್ರತಿ 10 ವರ್ಷಕ್ಕೊಮ್ಮೆ ನಡೆಯುವಂತಹ ಸೆನ್ಸಸ್ನಲ್ಲಿ ಮಾಡುವಂತಹ ಡೆಮೋಗ್ರಫಿಕ್ ಮತ್ತು ಸೋಷೋ ಎಕನಾಮಿಕ್ ಇನ್ಫಾರ್ಮೇಷನ್ನ ಆಧರಿಸಿ ಇವತ್ತು ಗವರ್ನೆನ್ಸ್, ಸೋಷಲ್ ಸೈಂಟಿಸ್ಟ್ ಮತ್ತು ಪಾಲಿಸಿ ಪ್ರಾಕ್ಟೀಷನರ್ಸ್ಗೆ ಅನುಕೂಲವಾಗ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇರುವಂಥದ್ದು. ಹಾಗೆ ಈ ಸೆನ್ಸಸ್ ಅನ್ನುವಂಥದ್ದು 1881ರಿಂದ ಶುರುವಾದಂತಹ ಒಂದು ಪ್ರಕ್ರಿಯೆ. ಈ ಪ್ರಕ್ರಿಯೆಯಲ್ಲಿ ಸರ್ಕಾರ, ಪಾಲಿಸಿ ಮೇಕರ್ಸ್, ಅಕಾಡೆಮಿಷಿಯನ್ಸ್ ಎಲ್ಲರೂ ಭಾರತದ ಏನು ಪಾಪ್ಯುಲೇಷನ್ ಇದೆಯೋ ಅದರ ವ್ಯವಸ್ಥೆಯನ್ನು ಅರ್ಥೈಸಿಕೊಂಡು ಸೋಷಿಯಲ್ ಚೇಂಜ್ಗೆ ಬೇಕಾದಂತಹ ಒಂದು ಮ್ಯಾಪನ್ನು ರೆಡಿ ಮಾಡಲು ಅದು ಉಪಯೋಗವಾಗ್ತಾ ಇದೆ. 1940ರಲ್ಲಿ ಇದ್ದಂತಹ ಸೆನ್ಸಸ್ ಕಮಿಷನರ್ ಆವಾಗಿನ WM ಯೇಟ್ಸ್ ಅನ್ನುವಂಥವರು 1941ರಲ್ಲಿ ಆದಂತಹ ಸೆನ್ಸಸ್ನ ಆಧರಿಸಿ ಹೇಳಿರುವಂಥದ್ದು, ಸೆನ್ಸಸ್ ಒಂದು ಅತಿ ದೊಡ್ಡ ಮತ್ತು ಬಹಳ ಬಲಿಷ್ಠವಾದ ಒಂದು ಪ್ರೋಸೆಸ್ ಆಗಿದೆ. ಆದರೆ ಇದು ಪ್ರೆಸೆಂಟ್ ಸ್ಟೇಟಸ್ನಲ್ಲಿ ಅಥವಾ ಪ್ರೆಸೆಂಟ್ ಸಿಚುವೇಷನ್ನಲ್ಲಿ ಯಾವುದೇ ಒಂದು ಹೊಸ ಬದಲಾವಣೆಗೆ ಕಾರಣವಾಗ್ತಾ ಇಲ್ಲ ಅನ್ನುವಂತಹ ಮಾತನ್ನು ಅವರು ಹೇಳಿರುವಂಥದ್ದು. ಹಾಗೆ ಇದೇ ಸಂದರ್ಭದಲ್ಲಿ ಸೆನ್ಸಸ್ನಲ್ಲಿ ಮಾಡ್ತಾ ಇರುವಂತಹ ಡೇಟಾ ಕಲೆಕ್ಷನ್ ಎಫರ್ಟ್ ಆಗಿರಬಹುದು ಅಥವಾ ಗವರ್ನೆನ್ಸಿಗೆ ಬೇಕಾದಂತಹ ಇನ್ಪುಟ್ಸ್ಗಳನ್ನು ತಗೊಳ್ಳೋದಾಗಿರಬಹುದು ಬಹಳ ಮಹತ್ತರವಾಗಿ ನಡೀತಾ ಇದೆ. ಆದರೆ ಇವತ್ತಿನ ಕಾಂಪ್ಲೆಕ್ಸ್ ಸೊಸೈಟಿಯನ್ನು ಅರ್ಥೈಸಿಕೊಳ್ಳಲು ಇದು ಅನುಗುಣವಾಗಿ ಇಲ್ಲ ಅನ್ನುವಂತಹ ಮಾತನ್ನು ಸಹ ಆವಾಗಿನ ಸೈಂಟಿಸ್ಟ್ಗಳು ಹೇಳಿರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಒಂದು ಕಡೆ ಸೆನ್ಸಸ್ ಏನು ಉಪಯೋಗ ಆಗ್ತಾ ಇಲ್ಲ ಅನ್ನುವಂಥದ್ದು ಸರಿಯಲ್ಲ. ಯಾಕಂದರೆ ಇವತ್ತು ದೇಶದಲ್ಲಿ ನಡೀತಾ ಇರುವಂತಹ ಡಿಲಿಮಿಟೇಷನ್ ಎಕ್ಸೈಸ್ಗಳು ಏನಿದ್ದಾವೆ ಅದು ಆ ಸೆನ್ಸಸ್ನ ಆಧರಿಸೇ ಮಾಡ್ತಾ ಇದ್ದೀವಿ. ಆದರೆ ಒಂದಿಷ್ಟು ಇಶ್ಯೂಸ್ಗಳ ಮೇಲೆ ಇದು ಸರಿಯಾದ ನಾಲೆಡ್ಜ್ ಕೊಡ್ತಾ ಇಲ್ಲ ಅನ್ನುವಂಥದ್ದು ಒಂದು ಡಿಸಡ್ವಾಂಟೇಜ್ ಆಗಿರುವಂಥದ್ದು. ಉದಾಹರಣೆಗೆ ನಮ್ಮ ದೇಶದಲ್ಲಿ ಇರುವಂತಹ ಜಾತಿ ವ್ಯವಸ್ಥೆಯನ್ನು ಪೂರ್ತಿಯಾಗಿ ಅರ್ಥೈಸಿಕೊಳ್ಳಲು, ಯಾಕಂದರೆ ಜಾತಿ ವ್ಯವಸ್ಥೆ ಯಾವಾಗಲೂ ಒಂದು ಕಾಂಟ್ರವರ್ಷಿಯಲ್ ಟಾಪಿಕ್ ಆಗಿರುವಂಥದ್ದು ರಾಜಕೀಯ ಮತ್ತು ಸಾಮಾಜಿಕ ಕ್ಷೇತ್ರದಲ್ಲಿ ಮಾತಾಡಬೇಕು ಅಂತಂದರೆ. ಸೊ ಆ ಒಂದು ಇಶ್ಯೂನ ಬಗ್ಗೆ ಸರಿಯಾದ ಪಿಕ್ಚರ್ ಸಿಗದೆ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಇವತ್ತಿಗೂ SC ಹಾಗೂ ST ಸಮಾಜದವರ ಎಜುಕೇಷನ್ ಅಥವಾ ಶಿಕ್ಷಣಕ್ಕೆ ಸಂಬಂಧಿಸಿದಂತಹ ಡೇಟಾವನ್ನು ನಾವು ಕಲೆಕ್ಟ್ ಮಾಡ್ತಾ ಇದ್ದೀವಿ. ಆದರೆ ಫುಲ್ ಸ್ಕೇಲ್ನಲ್ಲಿ ಶಿಕ್ಷಣ ಬಿಟ್ಟು ಬೇರೆ ಎಲ್ಲ ಅವರಿಗೆ ಮನೆ ಆಗಿರಬಹುದು, ಅವರ ಒಂದು ಆರ್ಥಿಕ ವ್ಯವಸ್ಥೆ, ಅವರ ಜೀವನದಲ್ಲಿ ನಡೀತಾ ಇರುವಂತಹ ಸಾಮಾಜಿಕ ಮತ್ತು ಆರ್ಥಿಕ ಪ್ಯಾರಾಮೀಟರ್ಸ್ಗಳನ್ನು ಫುಲ್ ಸ್ಕೇಲ್ನಲ್ಲಿ ತಗೋತಾ ಇಲ್ಲ ಅನ್ನುವಂತಹ ಮಾತನ್ನು ಹೇಳ್ತಾ ಇರುವಂಥದ್ದು. ಸೊ ಇಲ್ಲಿ ಹೇಳ್ತಾ ಇರುವಂತಹ ವಿಷಯ ಏನಪ್ಪ ಅಂತಂದರೆ, ಸೆನ್ಸಸ್ ಅನ್ನೋದು ಒಂದು ಬ್ರಾಡ್ ಆಗಿ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡುವಂತಹ ಸಿಸ್ಟಮ್ ಆಗಬೇಕು. ಆವಾಗಲೇ ನಮ್ಮ ಇಂದಿನ ಕಂಟೆಂಪ್ರರಿ ಸೊಸೈಟಿನಲ್ಲಿ ಹೇಗೆ ಸಾಮಾಜಿಕ ಮತ್ತು ಜಾತಿ ವ್ಯವಸ್ಥೆ ಇದೆ ಅನ್ನುವಂಥದ್ದನ್ನು ಅರ್ಥೈಸಿಕೊಳ್ಳಲು ಸಾಧ್ಯವಾಗುತ್ತದೆ. ಆವಾಗ ಮಾತ್ರ ನಾವು ಏನು ಅಸಮತೋಲನ ಮತ್ತು ಇನಿಕ್ವಾಲಿಟಿ ಕಾಣ್ತಾ ಇದ್ದೀವೋ ಸಮಾಜದಲ್ಲಿ ಅದನ್ನು ಹಿಂದೆ ಹಾಕಲು ಸಾಧ್ಯವಾಗಲಿದೆ ಅನ್ನುವಂತಹ ಮಾತನ್ನು ಹೇಳ್ತಾ ಇರುವಂಥದ್ದು. ಹಾಗೆ ಈ ಆರ್ಟಿಕಲ್ನಲ್ಲಿ 2011ರಲ್ಲಿ ಮಾಡಿದಂತಹ ಸೋಷೋ ಎಕನಾಮಿಕ್ ಆ್ಯಂಡ್ ಕಾಸ್ಟ್ ಸೆನ್ಸಸ್ನ ಬಗ್ಗೆ ರೆಫರೆನ್ಸ್ ಕೊಡಲಾಗಿದೆ. ಈ ಒಂದು ಸೆನ್ಸಸ್ ಮೊದಲನೇ ಬಾರಿಗೆ 2011ರಲ್ಲಿ ಅಂದರೆ 1931ರಲ್ಲಿ ಕೊನೆಯ ಬಾರಿಗೆ ಈ ರೀತಿಯ ಕಾಸ್ಟ್ ಬೇಸಿಸ್ ಮೇಲೆ ಸೆನ್ಸಸ್ಸನ್ನು ಮಾಡಲಾಗಿತ್ತು. ಆ ಒಂದು ಸೆನ್ಸಸ್ ಮತ್ತೆ ಮಾಡಿದ್ದು 2011ರಲ್ಲಿ. ಹಾಗೆ ಈ ಒಂದು ಸೆನ್ಸಸ್ನ ಮುಖ್ಯ ಉದ್ದೇಶ ಜಾತಿ ವ್ಯವಸ್ಥೆಯಲ್ಲಿ ಅಥವಾ ಜಾತ್ಯತೀತವಾಗಿ ಎಷ್ಟರ ಮಟ್ಟಿಗೆ ಭಾರತದ ಸಾಮಾಜಿಕ ವ್ಯವಸ್ಥೆ ಇನ್ಈಕ್ವಲ್ ಇದೆ ಅದನ್ನು ಅರ್ಥೈಸ್ಕೊಂಡು ಸರ್ಕಾರ ಹಾಗೂ ಸೋಷಲ್ ಅಕಾಡೆಮಿಷಿಯನ್ಸ್, ಸೋಷಲ್ ಸೈಂಟಿಸ್ಟ್ ಮತ್ತು ಬೇರೆ ಬೇರೆ ಭಾಗಗಳಲ್ಲಿ ಕೆಲಸ ಮಾಡುವಂತಹ ಜನರಿಗೆ ಇದು ಅನುಕೂಲವಾಗಲಿದೆ ಅನ್ನುವಂತಹ ಮಾತನ್ನು ಹೇಳಲಾಗಿತ್ತು. ಆದರೆ ಇವೆಲ್ಲ ಸೆನ್ಸಸ್ ಮಾಡಿದ್ರೂ ಸಹ ಏನು ಇವತ್ತಿನ ಮುಖ್ಯ ಪ್ರಾಬ್ಲಮ್ಸ್ಗಳಪ್ಪ ಅಂತಂದಾಗ, ಮೊದಲನೇದಾಗಿ ಜಾತಿ ಅನ್ನುವಂತಹ ಪದ ಬಂದಾಗ ಅದೊಂದು ಎಮೋಷನ್ನಲ್ಲಿ ತುಂಬಿರುವಂತಹ ವ್ಯವಸ್ಥೆ. ಅದರಿಂದಾಗಿ ರಾಜಕೀಯ ಮತ್ತು ಸಾಮಾಜಿಕ ಅಡೆತಡೆಗಳು ತುಂಬ ಜಾಸ್ತಿ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಹಾಗೆ ಜಾತಿ ವ್ಯವಸ್ಥೆ ಅಥವಾ ಜಾತಿಯ ಪದವನ್ನು ಯಾವುದೇ ಸೆನ್ಸಸ್ನಲ್ಲಿ ತಂದಾಗ ಅದು ಒಂದು ಐಡೆಂಟಿಫಿಕೇಷನನ್ನು ಹೆಚ್ಚು ಮಾಡುತ್ತದೆ. ಅದರಿಂದಾಗಿ
ಸಮಾಜದಲ್ಲಿ ಅಸಮತೋಲನ ಆಗುವಂತಹ ಸಾಧ್ಯತೆಗಳನ್ನು ಹೆಚ್ಚಿಗೆ ನೋಡ್ತೀವಿ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಹಾಗೆ ಇವತ್ತು ಸೆನ್ಸಸ್ ನಡೆಸ್ತಾ ಇರುವಂತಹ ಸಂಸ್ಥೆ ಏನಿದೆಯೋ, ಎರಡನೇ ಒಂದು ಪ್ರಾಬ್ಲಮ್, ಮೊದಲನೇ ಪ್ರಾಬ್ಲಮ್ ಇದು ಸಾಮಾಜಿಕ ಅಸಮತೋಲನ, ಎರಡನೇ ಪ್ರಾಬ್ಲಮ್ ಈ ರೀತಿಯ ಒಂದು ಸಂಸ್ಥೆ ಕಾಸ್ಟನ್ನು ಉಪಯೋಗಿಸಿ ಸೆನ್ಸಸ್ ನಡೆಸಿದಾಗ ಆ ಒಂದು ಸಂಸ್ಥೆ ಅದನ್ನು ಅನುಗುಣವಾಗಿ ಪೂರ್ತಿ ಮಾಡಲು ಸಾಧ್ಯವಿದೆಯಾ ಅನ್ನುವಂತಹ ಮಾತನ್ನು ಸಹ ಇಲ್ಲಿ ಹೇಳ್ತಾ ಇರುವಂಥದ್ದು. ಸೋಷೋ ಎಕನಾಮಿಕ್ ಕಾಸ್ಟ್ ಸೆನ್ಸಸ್ ಏನು ನಡೀತೋ ಅದು ನಮ್ಮ ಸಾಮಾಜಿಕ ಕ್ಷೇತ್ರದಲ್ಲಿ ಅಥವಾ ಸ್ಟ್ರಕ್ಚರ್ನಲ್ಲಿ ಇರುವಂತಹ ಜಾತಿ ವ್ಯವಸ್ಥೆಯ ಎಫೆಕ್ಟನ್ನು ಸರಿಯಾಗಿ ಕವರ್ ಮಾಡಲು ಸಾಧ್ಯವಾಯಿತಾ ಅನ್ನುವಂತಹ ಪ್ರಶ್ನೆ ಇವತ್ತಿಗೂ ಹಾಗೆ ಉಳ್ಕೊಂಡಿರುವಂಥದ್ದು. ಈ ಸಂದರ್ಭದಲ್ಲಿ ಸೆನ್ಸಸ್ ಮತ್ತು ಸೋಷೋ ಎಕನಾಮಿಕ್ ಕಾಸ್ಟ್ ಸೆನ್ಸಸ್ನ ಎರಡು ಡಿಫರೆನ್ಸಸ್ಗಳನ್ನು ನಾವಿಲ್ಲಿ ಮುಖ್ಯವಾಗಿ ಅರ್ಥೈಸ್ಕೊಳ್ಳಬೇಕು. ಇದನ್ನು ಮಾತ್ರ ನೋಟ್ ಮಾಡ್ಕೊಳ್ಳೋದು ಮರಿಬೇಡಿ. ಸೆನ್ಸಸ್ ಅನ್ನುವಂತಹ ಪ್ರಕ್ರಿಯೆಯನ್ನು ನಾವು ಸೆನ್ಸಸ್ ಆ್ಯಕ್ಟ್ 1948ರ ಅಡಿಯಲ್ಲಿ ಮಾಡುವಂಥದ್ದು. ಈ ಸೆನ್ಸಸ್ ಆ್ಯಕ್ಟ್ 1948ರಲ್ಲಿ ಕಲೆಕ್ಟ್ ಮಾಡುವಂತಹ ಇನ್ಫಾರ್ಮೇಷನ್ ಕಾನ್ಫಿಡೆನ್ಷಿಯಲ್ ಇನ್ಫಾರ್ಮೇಷನ್ ಆಗಿರುತ್ತದೆ. ಆದರೆ ಸೋಷೋ ಎಕನಾಮಿಕ್ ಕಾಸ್ಟ್ ಸೆನ್ಸಸ್ ವೆಬ್ಸೈಟ್ನ ಪ್ರಕಾರ ಕೊಡುವಂತಹ ಎಲ್ಲ ಪರ್ಸನಲ್ ಇನ್ಫಾರ್ಮೇಷನ್ಗಳು ಸೋಷೋ ಎಕನಾಮಿಕ್ ಕಾಸ್ಟ್ ಸೆನ್ಸಸ್ನ ಅಡಿಯಲ್ಲಿ ಅವು ಓಪನ್ ಆಗಿರ್ತವೆ ಸರ್ಕಾರದ ಉಪಯೋಗಕ್ಕೆ ಹಾಗೂ ಸರ್ಕಾರದ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ಗಳಿಗೆ. ಅವುಗಳನ್ನು ಆಧರಿಸಿ ಕೊಡುವಂತಹ ಬೆನಿಫಿಟ್ಸ್ಗಳನ್ನು ಡಿಪಾರ್ಟ್ಮೆಂಟ್ಸ್ಗಳು ಡಿಸೈಡ್ ಮಾಡಬಹುದು ಅನ್ನುವಂತಹ ವಿಷಯದಿಂದ. ಹಾಗೆ ಸೆನ್ಸಸ್ ಎರಡನೇ ಒಂದು ಡಿಫರೆನ್ಸ್ ಅಂತ ನೋಡಿದಾಗ, ಸೆನ್ಸಸ್ ನಮ್ಮ ಸಮಾಜದ ಅಥವಾ ನಮ್ಮ ಭಾರತ ದೇಶದ ಏನು ಪಾಪ್ಯುಲೇಷನ್ ಇದೆಯೋ ಅದರ ಪೋರ್ಟ್ರೇಟ್, ಅದರ ಒಂದು ಪಿಕ್ಚರ್ ಆಗಿ ಕಾಣಿಸಿಕೊಳ್ಳುತ್ತದೆ. ಆದರೆ ಸೋಷಿಯೋ ಎಕನಾಮಿಕ್ ಸೆನ್ಸಸ್ಸು ಯಾರೆಲ್ಲ ಬೆನಿಫಿಷಿಯರೀಸ್ಗೆ ಸಪೋರ್ಟ್ ಬೇಕಾಗಿದೆಯೋ ಅವುಗಳನ್ನು ಐಡೆಂಟಿಫೈ ಮಾಡುವಂತಹ ಒಂದು ಸೂತ್ರವಾಗಿದೆ ಅನ್ನುವಂಥದ್ದು ಎರಡನೇ ಡಿಫ್ರೆನ್ಸ್. ಮೊದಲನೇ ಡಿಫ್ರೆನ್ಸ್, ಸೆನ್ಸಸ್ನಲ್ಲಿ ಇರುವಂತಹ ಮಾಹಿತಿ ಕಾನ್ಫಿಡೆನ್ಷಿಯಲ್ ಆಗಿರುತ್ತದೆ, ಇದರಲ್ಲಿ ಇರುವಂತಹ ಮಾಹಿತಿ ಓಪನ್ ಇರುತ್ತದೆ ಎಲ್ಲ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಸ್ಗಳಿಗೆ. ಎರಡನೇ ಮಾಹಿತಿ, ಸೆನ್ಸಸ್ ಒಂದು ಸಾಮಾಜಿಕ ಪಾಪ್ಯುಲೇಷನ್ ಏನಿದೆ ಭಾರತದ್ದು ಅದರ ಚಿತ್ರಣವಾಗಿ ಕಾಣಿಸಿಕೊಳ್ಳುತ್ತದೆ. ಸೋಷೋ ಎಕನಾಮಿಕ್ ಕಾಸ್ಟ್ ಸೆನ್ಸಸ್ ಬೆನಿಫಿಷರೀಸ್ಗಳನ್ನು ಐಡೆಂಟಿಫೈ ಮಾಡುವಂತಹ ಒಂದು ಸೂತ್ರವಾಗಿದೆ ಅನ್ನುವಂಥದ್ದನ್ನು ಇಲ್ಲಿ ಮುಖ್ಯವಾಗಿ ಡಿಫರೆನ್ಸನ್ನು ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಹಾಗಾದರೆ ಏನು ಮಾಡುವ ಅವಶ್ಯಕತೆ ಇದೆ? ಸೊ ದಟ್ ಸೆನ್ಸಸ್ ಇಷ್ಟು ದೊಡ್ಡ ಗಾತ್ರದಲ್ಲಿ ನಡೀತಾ ಇರಬೇಕಾದ್ರೆ ಅದರಿಂದ ಲಾಭವನ್ನು ಪಡೆಯಲು ಅಥವಾ ಅದರಿಂದ ಒಂದು ಅಬ್ಜೆಕ್ಟಿವನ್ನು ಫುಲ್ಫಿಲ್ ಮಾಡಲು ಏನು ಮಾಡುವ ಅವಶ್ಯಕತೆ ಇದೆ ಅಂತ ಅಂದಾಗ, ಕಾಸ್ಟ್ ಡೇಟಾ ಈಗಾಗಲೇ ನಾವು 2011ರಲ್ಲಿ ಕಲೆಕ್ಟ್ ಮಾಡಿದ್ದೀವಿ. ಅದನ್ನು ಸರಿಯಾಗಿ ಅರ್ಥೈಸ್ಕೊಂಡು ಸರ್ಕಾರಗಳು ಮತ್ತು ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ಗಳು ಅದರಿಂದ ಲಾಭವನ್ನು ಪಡೆಯುವ ಅವಶ್ಯಕತೆ ಇದೆ. ಸೋಷೋ ಇನ್ಇಕ್ವಾಲಿಟೀಸ್ ಮತ್ತು ಸೋಷಲ್ ಚೇಂಜಿಗೆ ಬೇಕಾದಂತಹ ಕ್ರಮಗಳನ್ನು ಮುನ್ಸಾಗಿಸುವ ಅವಶ್ಯಕತೆ ಇದೆ. ಸೊ ಏನು ಡೇಟಾ ನಮ್ಮ ಹತ್ರ ಈಗಾಗಲೇ ಇದೆ ಅವುಗಳನ್ನು ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಮತ್ತು ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಅಡಿಯಲ್ಲಿ ಸಿಗುವಂತಹ ಡೇಟಾಗಳೊಂದಿಗೆ ಇಂಟಿಗ್ರೇಟ್ ಮಾಡಿ ಆ ಒಂದು ಜಾತಿ, ಆ ಒಂದು ಸಮಾಜ, ಆ ಒಂದು ಭಾಗದ ಜನರಲ್ಲಿ ಎಷ್ಟರ ಮಟ್ಟಿಗೆ ಆರೋಗ್ಯವಾಗಿ ಹಾಗೂ ಬೇರೆ ಬೇರೆ ಪ್ಯಾರಾಮೀಟರ್ಸ್ಗಳನ್ನು ಕಂಪೇರ್ ಮಾಡಿಕೊಂಡು ಅವುಗಳಿಗೆ ಬೇಕಾದಂತಹ ಕ್ರಮಗಳನ್ನು ಮುನ್ಸಾಗಿಸುವ ಅವಶ್ಯಕತೆ ಇದೆ ಅನ್ನುವಂತಹ ಮಾಹಿತಿಯನ್ನು ಇಲ್ಲಿ ಹೇಳ್ತಾ ಇರುವಂಥದ್ದು. ಹಾಗೆ ಕೊನೆಯಲ್ಲಿ ಮುಖ್ಯವಾಗಿ ಹೇಳ್ತಾ ಇರುವಂಥದ್ದು, ನಾವು 2011ರಲ್ಲಿ ಮಾಡಿದಂತಹ ಡೇಟಾ ಕಲೆಕ್ಷನ್ ಏನಿತ್ತೋ ಇವತ್ತಿಗೆ 10 ವರ್ಷ ಆದರೂ ಸಹ ಆ ಡೇಟಾ ಇವತ್ತಿಗೂ ಪೂರ್ಣವಾಗಿ ಹೊರ ಬಂದಿಲ್ಲ. ಹಾಗೆ ಯಾವಾಗಲೂ ಟೈಮ್ ಲ್ಯಾಗ್ ಮತ್ತು ಪ್ಲ್ಯಾನಿಂಗ್ನಿಂದಾಗಿ ನಮಗೆ ಇರುವಂತಹ ಅವಕಾಶಗಳನ್ನು ನಾವು ಕಳ್ಕೊಳ್ಳುವಂಥದ್ದು ತುಂಬ ಜಾಸ್ತಿ ಆಗುತ್ತದೆ. ಸೊ ಆ ನಿಟ್ಟಿನಲ್ಲಿ ಸೆನ್ಸಸ್ ಮತ್ತು ಸೋಷೋ ಎಕನಾಮಿಕ್ ಕಾಸ್ಟ್ ಸೆನ್ಸಸ್ಗಳು ನಡೀತಾ ಇದ್ದು ಸರಿಯಾದ ಸಮಯದಲ್ಲಿ ಅವು ಹೊರಬಂದಾಗ ಮಾತ್ರ ಅವುಗಳಿಂದ ಆಗಬೇಕಾದಂತಹ ಪಾಲಿಸಿಗಳಾಗಿರಬಹುದು, ಅಕಾಡೆಮಿಕ್ ರಿಫ್ಲೆಕ್ಷನ್ಸ್ ಆಗಿರಬಹುದು ಮತ್ತು ಬೇಕಾದಂತಹ ಮೆಥಡಾಲಜೀಸ್ ಯಾವ ರೀತಿಯಲ್ಲಿ ಬದಲಾಗಬೇಕು ಮುಂದಿನ ದಿನಗಳಲ್ಲಿ, ಅವುಗಳಿಂದ ಬೇಕಾದಂತಹ ರಿಲೆವೆನ್ಸ್, ಟ್ರಾನ್ಸ್ಪರೆನ್ಸಿ ಇವುಗಳನ್ನು ಮತ್ತೆ ಬದಲಾಯಿಸಲು ಸಾಧ್ಯವಾಗುತ್ತದೆ ಅನ್ನುವಂಥದ್ದನ್ನು ಈ ಆರ್ಟಿಕಲಲ್ಲಿ ಹೇಳ್ತಾ ಇರುವಂಥದ್ದು. ಸೊ ಮುಂಬರುವ ಯಾವುದೇ ಸೆನ್ಸಸ್ ಮತ್ತು ಸೋಷೋ ಎಕನಾಮಿಕ್ ಕಾನ್ಸೆನ್ಸಸ್ನಲ್ಲಿ ಪ್ರೈವಸಿ ವಿಷಯವನ್ನು ಸಹ ಮುಖ್ಯವಾಗಿ ಗಮನದಲ್ಲಿಟ್ಕೊಂಡು ಒಂದು ಹೊಸ ಮೆಥಡಾಲಜಿಯ ಕಡೆಗೆ ಸರ್ಕಾರ ಕೆಲಸ ಮಾಡುವ ಅವಶ್ಯಕತೆ ಇದೆ ಅನ್ನುವಂತಹ ಮಾಹಿತಿಯನ್ನು ನಾವು ಈ ಆರ್ಟಿಕಲ್ನಲ್ಲಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಮುಂದಿನ ಆರ್ಟಿಕಲ್ ಹೆಲ್ಪ್ಫುಲ್ ಪಾಸ್. ಈ ಆರ್ಟಿಕಲನ್ನು ನಾವು ಕೇಂದ್ರ ಸರ್ಕಾರ
ಮುಂದಿನ 18 ತಿಂಗಳುಗಳ ಕಾಲ 3 ಫಾರ್ಮ್ ಬಿಲ್ಸ್ಗಳ ಇಂಪ್ಲಿಮೆಂಟೇಷನನ್ನು ತಡೆ ಹಿಡಿಯೋದಕ್ಕೆ ಕೊಟ್ಟಿರುವಂತಹ ಸಮ್ಮತಿಯ ಪರವಾಗಿ ಈ ಆರ್ಟಿಕಲನ್ನು ನಾವು ಡಿಸ್ಕಸ್ ಮಾಡ್ತಾ ಇರುವಂಥದ್ದು. ಸೊ ನಮಗೆಲ್ಲ ಗೊತ್ತಿರೋ ಹಾಗೆ ರೈತರ ಮತ್ತು ಕೇಂದ್ರ ಸರ್ಕಾರದ ನಡುವೆ ನಡೀತಾ ಇರುವಂತಹ ಘರ್ಷಣೆ ಸುಪ್ರೀಂ ಕೋರ್ಟ್ ಮೆಟ್ಟಲು ಸಹ ಏರಿತ್ತು. ಆವಾಗ ಇಂಪ್ಲಿಮೆಂಟೇಷನ್ ತಡೆ ಹಿಡಿದು ಒಂದು ಕಮಿಟಿಯ ರಚನೆ ಮಾಡಿಬಿಟ್ಟು ರೈತರು ಮತ್ತು ಸರ್ಕಾರದ ನಡುವೆ ಮಾತುಕತೆಗೋಸ್ಕರ ಅವಕಾಶವನ್ನು ಮಾಡಿಕೊಟ್ಟಿತ್ತು. ಈಗ ಕೇಂದ್ರ ಸರ್ಕಾರ ಈ ರೀತಿಯ ಒಂದು ಆಫರನ್ನು ರೈತರಿಗೆ ಕೊಟ್ಟಿರುವಂಥದ್ದು ತುಂಬ ಸಮ್ಮತಿ ಕೊಡುವಂತಹ ವಿಷಯ ಅನ್ನುವಂಥದ್ದನ್ನು ಲೇಖಕರು ಇಲ್ಲಿ ಹೇಳ್ತಾ ಇರುವಂಥದ್ದು. ಸೊ ಈ ಆರ್ಟಿಕಲಲ್ಲಿ ಮುಖ್ಯವಾಗಿ ಹೇಳ್ತಾ ಇರುವಂಥದ್ದು ರೈತರು ಈಗ ಸರ್ಕಾರ ಕೊಟ್ಟಂತಹ ವಿಷಯವನ್ನು ಅಥವಾ ಪ್ರಸ್ತಾವನೆಯನ್ನು ಅಂಗೀಕರಿಸಿ ಮುಂದೆ ಆಗಬೇಕಾದಂತಹ ಬದಲಾವಣೆಗಳ ಕಡೆಗೆ ರೈತರು ಆಲೋಚಿಸುವ ಅವಶ್ಯಕತೆ ಇದೆ ಅನ್ನುವಂತಹ ಮಾಹಿತಿಯನ್ನು ಇಲ್ಲಿ ಹೇಳ್ತಾ ಇರುವಂಥದ್ದು. ಸೊ ಒಟ್ಟಾರೆ ಯಾವಾಗಲೂ ಗಿವ್ ಆ್ಯಂಡ್ ಟೇಕ್ ಪಾಲಿಸಿಯ ಮೇಲೆ ಒಂದು ಸಿಸ್ಟಮ್ ನಡೆಯುತ್ತದೆ. ಒಂದು ಕಡೆ ರೈತರು ಸಹ ತಮ್ಮಂದ ಸರ್ಕಾರದ ಅನುಕೂಲಕ್ಕಾಗಿ ಆಗುವಂತಹ ಒಂದಿಷ್ಟು ಕ್ರಮಗಳನ್ನು ಮುಂಸಾಗಿಸಬೇಕು. ಹಾಗೆ ಸರ್ಕಾರವು ಸಹ ಇವತ್ತು ಕೃಷಿ ಕ್ಷೇತ್ರದಲ್ಲಿ ಇರುವಂತಹ ಎಲ್ಲ ಡಿಸಬಿಲಿಟೀಸ್ಗಳನ್ನು ಹೊಡೆದುಹಾಕಲು ಬೇಕಾದಂತಹ ಕ್ರಮವನ್ನು ಮುಂತಗೊಳ್ಳಲು ಸಾಧ್ಯವಾಗುತ್ತದೆ. ಸೊ ಒಟ್ಟಾರೆ ಈ ಆರ್ಟಿಕಲಲ್ಲಿ ಹೇಳ್ತಾ ಇರುವಂಥದ್ದು ಏನು ಸರ್ಕಾರ ಮತ್ತು ರೈತರ ನಡುವೆ ಅಪನಂಬಿಕೆ, ಏನು ಟ್ರಸ್ಟ್ ಫ್ಯಾಕ್ಟರ್ ಕಡಿಮೆ ಆಗಿತ್ತೋ ಆ ಒಂದು ಟ್ರಸ್ಟ್ ಫ್ಯಾಕ್ಟರನ್ನು ಮತ್ತೆ ರಿವೈವಲ್ ಮಾಡೋದಕ್ಕೋಸ್ಕರ ಸರ್ಕಾರ ಮಾಡಿದಂತಹ ಕ್ರಮ ಎಕ್ಸೆಪ್ಟಬಲ್ ಆಗಿದೆ. ಈಗ ರೈತರು ಸಹ ಅದನ್ನು ಅಂಗೀಕರಿಸಿ ಅದಕ್ಕೋಸ್ಕರ ಮುಂದೆ ಸಾಗುವ ಅವಶ್ಯಕತೆ ಇದೆ ಅನ್ನುವಂತಹ ಮಾಹಿತಿಯನ್ನು ಇಲ್ಲಿ ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು. ಮುಂದಿನ ಆರ್ಟಿಕಲ್ ಫೈರ್ ವಾರ್ನಿಂಗ್. ಈ ಆರ್ಟಿಕಲನ್ನು ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಪುಣೆದಲ್ಲಿ ಒಂದು ಡೆಡ್ಲಿ ಫೈರ್ ಆಕ್ಸಿಡೆಂಟ್ ಆಗಿರುವಂತಹ ನಿಟ್ಟಿನಲ್ಲಿ ಈ ಆರ್ಟಿಕಲನ್ನು ನಾವು ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು. ನಮಗೆಲ್ಲ ಗೊತ್ತಿರೋ ಹಾಗೆ ಆಕ್ಸ್ಫರ್ಡ್ ಆಸ್ಟ್ರಾಜೆನೆಕಾ ಕೋವಿಶೀಲ್ಡ್ ಕೋವಿಡ್-19 ವ್ಯಾಕ್ಸಿನ್ ಏನಿದೆ ಇದು ಪುಣೆಯ ಸೀರಮ್ ಬೇಸ್ಡ್ ಇನ್ಸ್ಟಿಟ್ಯೂಟ್ ಡೆವಲಪ್ ಮಾಡ್ತಿರುವಂಥದ್ದು. ಇವತ್ತಿಗೆ ಸೀರಮ್ ಬೇಸ್ಡ್ ಇನ್ಸ್ಟಿಟ್ಯೂಟ್ ಅಥವಾ ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಏನಿದೆ ಇದು ಪ್ರಪಂಚದಲ್ಲೇ ದೊಡ್ಡ ವ್ಯಾಕ್ಸಿನ್ ಮ್ಯಾನುಫ್ಯಾಕ್ಚರ್ ಆಗಿ ಹೊರಹೊಮ್ಮಿದೆ. WHO ಹೇಳ್ತಾ ಇರೋ ಹಾಗೆ ಕೋವ್ಯಾಕ್ಸ್ ಇನಿಷಿಯೇಟಿವ್ ಏನು WHO ಕೈಗೊಳ್ಕೊಂಡಿದೆಯೋ ಅದರ ಪ್ರಕಾರ ಜನರಿಗೆ ಸೇರಿಸಬೇಕಾದಂತಹ ಈ ಒಂದು ಕೋವಿಡ್-19 ವ್ಯಾಕ್ಸಿನ್ ಏನಿದೆ ಆಕ್ಸ್ಫರ್ಡ್ದು ಆಸ್ಟ್ರಾಜೆನೆಕಾ ಅನ್ನುವಂಥದ್ದು ಈ ಸೀರಮ್ ಬೇಸ್ಡ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಸುಮಾರು 3 ಬಿಲಿಯನ್ ಡೋಸೇಸಸ್ಗಳನ್ನು ರೆಡಿ ಮಾಡುವಂತಹ ಕ್ರಮವನ್ನು ಮುಂತಕೊಂಡಿದೆ. ಪ್ರಪಂಚದಲ್ಲಿ 10 ಬಿಲಿಯನ್ ಡೋಸಸ್ಗಳಲ್ಲಿ ಭಾರತ 3 ಬಿಲಿಯನ್ ಡೋಸಸ್ಗಳನ್ನು ರೆಡಿ ಮಾಡ್ತಾ ಇದೆ ಅಂತಂದರೆ ಅದು ಅತಿ ಮಹತ್ತರವಾದ ಕ್ವಾಂಟಿಟಿಯಲ್ಲಿ ಇರುವಂಥದ್ದು. ಹಾಗೆ ಈ ಒಂದು ಕೋವಿಡ್-19 ವ್ಯಾಕ್ಸಿನ್ ಸ್ಟೋರೇಜ್ ಮತ್ತು ಟ್ರಾನ್ಸ್ಪೋರ್ಟೇಷನ್ ಏನಿದೆ ತುಂಬ ಸೆನ್ಸಿಟಿವ್ ಆಗಿರೋದ್ರಿಂದ ಫಾರ್ಮಸ್ಯೂಟಿಕಲ್ ಪ್ರಾಡಕ್ಟ್ಸ್ಗಳ ಹಾಗೂ ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರಿಯ ಒಂದು ನಿರ್ಲಕ್ಷ್ಯತೆಯನ್ನು ತೋರಿಸಿಕೊಡುವಂತಹ ಮಾಹಿತಿ ಇಲ್ಲಿ ನಾವು ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು. ಭಾರತದಲ್ಲಿ ತಯಾರಾಗ್ತಾ ಇರುವಂತಹ ಕೋವಿಡ್-19 ವ್ಯಾಕ್ಸಿನ್ ಪ್ರಪಂಚದಲ್ಲೇ ಒಂದು ರೆಕಗ್ನೇಷನ್ ಸಿಗ್ತಾ ಇರುವಂಥದ್ದು. ಆದರೆ ಇವುಗಳನ್ನು ಅಥವಾ ಈ ರೀತಿಯ ಸಂಘಟನೆಗಳು ಭಾರತದ ಮೇಲಿನ ಅಥವಾ ಭಾರತದಲ್ಲಿ ಇರುವಂತಹ ಫಾರ್ಮಸ್ಯೂಟಿಕಲ್ ಕಂಪನಿಗಳ ಮೇಲಿನ ನಂಬಿಕೆಯನ್ನು ಕಡಿಮೆ ಮಾಡುತ್ತದೆ ಅನ್ನುವಂತಹ ಮಾತನ್ನು ಹೇಳ್ತಾ ಇರುವಂಥದ್ದು. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಕೊಡುವಂತಹ ಗೈಡ್ಲೈನ್ಸ್ಗಳು ಫಾರ್ಮಸಿಸ್ಟ್ಗಳಿಗೆ ನೋಡಿದಾಗ ಸೈಟ್ ಸೆಕ್ಯೂರಿಟಿ, ಆಟೋಮೆಟಿಕ್ ಫೈರ್ ಡಿಟೆಕ್ಷನ್ ಸಿಸ್ಟಮ್, ಮೆಕ್ಯಾನಿಕಲ್ ಆ್ಯಂಡ್ ಮ್ಯಾನ್ಯುವಲ್ ವೆಂಟಿಲೇಷನ್ ಹಾಗೂ ಈ ರೀತಿಯ ಫೈರ್ ಡ್ರಿಲ್ಸ್, ಸ್ಪ್ರಿಂಕ್ಲರ್ ಸಿಸ್ಟಮ್ ಹಾಗೂ ಈ ರೀತಿಯ ಬಹಳಷ್ಟು ಫೀಚರ್ಸ್ಗಳನ್ನು ಫಾರ್ಮಸ್ಯೂಟಿಕಲ್ ಕಂಪನೀಸ್ಗಳಿಗೆ ಕೊಟ್ಟಿರುವಂಥದ್ದು. ಆದರೆ ಇವುಗಳು ಎಷ್ಟರ ಮಟ್ಟಿಗೆ ಭಾರತದ ಫಾರ್ಮಸಿ ಕಂಪನಿಗಳು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾವೆ ಅನ್ನುವಂತಹ ಒಂದು ದೊಡ್ಡ ಪ್ರಶ್ನೆಯನ್ನೇ ಹುಟ್ಟುಹಾಕುತ್ತದೆ. ಈಗ ನಾವು ಏನಾದರೂ ಪ್ರಪಂಚ ಮಟ್ಟದಲ್ಲಿ ಕೋವಿಡ್-19ನಿಂದ ಆಗ್ತಾ ಇರುವಂತಹ ಒಂದು ಸಾವು ನೋವುಗಳನ್ನು ಕಡಿಮೆ ಮಾಡೋದಕ್ಕೆ ಮುಂದೆ ಸಾಗ್ತಾ ಇರಬೇಕಾದ್ರೆ ಈ ರೀತಿಯ ಅವಘಡಗಳು ಭಾರತದ ರೆಪ್ಯುಟೇಷನನ್ನು ಹಾಳು ಮಾಡುತ್ತದೆ ಅನ್ನುವಂತಹದ್ದನ್ನು ಇಲ್ಲಿ ನಾವು ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು. ಸೊ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆಗಳಿವೆ. ಮತ್ತೆ ಹೊಸ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ.